ನೀವು ನೋಡ್ತಾ ಇದ್ದೀರಾ ಸಂಜೆವಾಣಿ. ತಿರುಪತಿ ತಿಮ್ಮಪ್ಪನ ಪವಿತ್ರ ಪ್ರಸಾದವಾದ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆಯಂತಹ ವಸ್ತುಗಳನ್ನ ಬಳಸಿರುವಂತಹ ಆರೋಪ ಭಕ್ತರಲ್ಲಿ ಆಘಾತ ಮೂಡಿಸಿದೆ. ಈ ನಡುವೆ ದೇಶದಲ್ಲಿನ ಎಲ್ಲಾ ಮುಜರಾಯಿ ದೇವಸ್ಥಾನಗಳನ್ನ ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸಬೇಕು ಹಾಗೂ ಅವುಗಳ ಆಡಳಿತವನ್ನ ಭಕ್ತರಿಗೆ ಹಸ್ತಾಂತರ ಮಾಡಬೇಕು ಎಂಬ ಕೂಗು ಕೇಳಿ ಬಂದಿದೆ. ಇನ್ನು ಇದರ ನಡುವೆ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾದ ತಿರುಪತಿ ತಿರುಮಲದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಲಡ್ಡುವಿನಲ್ಲಿ ಪ್ರಾಣಿಜನ್ಯ ವಸ್ತುಗಳ ಬಳಕೆಯ ವಿವಾದದ ಬೆನ್ನಲ್ಲೇ ತಿರುಪತಿಯಲ್ಲಿ ಶುದ್ಧೀಕರಣದ ಧಾರ್ಮಿಕ ಚಟುವಟಿಕೆಗಳು ಶುರುವಾಗಿವೆ. ಸೋಮವಾರ ಬೆಳಗಿನ ಜಾವದಿಂದ ತಿರುಪತಿ ತಿರುಮಲ ಕ್ಷೇತ್ರವನ್ನ ಶುದ್ಧೀಕರಿಸುವ ಚಟುವಟಿಕೆಗಳು ನಡೀತಾ ಇವೆ. ఈవో శ్యామలరావు అదనపు ఈవో వెంకటేశ్వర ఆలయాన్ని చేరుకున్నారు. వీరు కూడా యాగంలో పాల్గొన్నట్టుగా, మరోవైపు పూర్తిగా లడ్డూకు సంబంధించి వాళ్ళు ఎన్నే చెప్తున్నట్టుగా మన ఎస్ఎంసీకి చాలా మంది భక్తులు మాట్లాడారు. లడ్డూకి ఎటువంటి డిమాండ్ తగ్గలేదు. ఓం నమో శివాయ, ఓం నమో వెంకటేశాయ. శ్రీవారికి వాడే ఆవు నెయ్యిలో దోషం ఉండడం వలన శ్రీవారికి సమర్పించే నైవేద్యాల్లో అపచారం ఏర్పడింది. ఈ అపచారం తొలగించుకోవడానికి ప్రాయశ్చిత్తంగా శాంతి హోమం నిర్వహిస్తున్నాం. ఈరోజు ఉదయం 6 నుంచి 10 గంటల దాకా ఈ హోమము జరుగుతుంది. ఈ హోమంలో ఈ హోమం పూర్తయిన తర్వాత పంచగవ్యాలతో సంప్రోక్షణ చేయడం జరుగుతుంది. లడ్డూ పోటు, అన్నప్రసాదం పోటు, అన్ని పోట్లలో కూడా ఈ కార్యక్రమం చేయడం జరుగుతుంది. ತಿರುಪತಿ ತಿರುಮಲ ದೇವಸ್ಥಾನದ ಸಮಿತಿಯ ಆಶ್ರಯದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳಲ್ಲಿ ಪ್ರಮುಖರು ಭಾಗಿಯಾಗಿದ್ದು ಮಧ್ಯಾಹ್ನದವರೆಗೂ ಇದು ಮುಂದುವರೆಯಲಿದೆಯಂತೆ. ಹೌದು, ತಿರುಪತಿ ದೇವಸ್ಥಾನದ ಲಡ್ಡು ದೇಗುಲದಷ್ಟೇ ಪ್ರಸಿದ್ಧಿ. ಭಕ್ತರು ಇಲ್ಲಿಗೆ ಬಂದ್ರೆ ಲಡ್ಡು ತೆಗೆದುಕೊಂಡು ಹೋಗುವುದೇ ಇಲ್ಲ. ತಿರುಪತಿಗೆ ಹೋಗಿ ಬಂದ ಸಂಕೇತವೂ ಕೂಡ ಆ ಲಡ್ಡುವೆ. ಆದ್ರೆ ಈ ಲಡ್ಡು ಉತ್ಪಾದನೆಯಲ್ಲಿ ಪ್ರಾಣಿಜನ್ಯ ಕೊಬ್ಬಿನಾಂಶವನ್ನ ಬಳಸಲಾಗಿದೆ ಎನ್ನುವಂತಹ ಅಂಶವನ್ನ ಖುದ್ದು ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಬಹಿರಂಗಪಡಿಸಿದ್ರು. ಇದು ಸಾಕಷ್ಟು ವಿವಾದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಇನ್ನು ಹಿಂದಿನ ಜಗನ್ಮೋಹನ ರೆಡ್ಡಿ ಸರ್ಕಾರ ಇದನ್ನ ಮಾಡಿದೆ ಎನ್ನುವುದು ಗಂಭೀರ ಆರೋಪ. ಇದರ ತನಿಖೆಗೂ ಆದೇಶಿಸಿದ್ರು. ತಿರುಪತಿ ತಿರುಮಲ ಕ್ಷೇತ್ರವನ್ನ ಶುದ್ಧೀಕರಣ ಮಾಡಬೇಕು, ಇದಕ್ಕೆ ಬೇಕಾದಂತಹ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಬೇಕು ಎಂದು ಚಂದ್ರಬಾಬು ನಾಯ್ಡು ಆದೇಶಿಸಿದ್ರು. ಹೀಗಾಗಿ ಆಗಮ ಶಾಸ್ತ್ರ ಸಲಹೆಯೊಂದಿಗೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಮಾಲೋಚನೆಯನ್ನ ನಡೆಸಿದ ನಂತರ ಈ ಒಂದು ನಿರ್ಧಾರವನ್ನ ಪ್ರಕಟಿಸಿ ಅಧಿಕೃತವಾದಂತಹ ಆದೇಶವನ್ನ ಕೂಡ ಹೊರಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಭಾನುವಾರದಿಂದಲೇ ಸಿದ್ಧತೆಗಳನ್ನ ಕೂಡ ತಿರುಪತಿಯಲ್ಲಿ ಮಾಡಿಕೊಳ್ಳಲಾಗಿತ್ತು. ಅದಕ್ಕೋಸ್ಕರ ಇಂದು ಬೆಳಗ್ಗೆ 6
6ರಿಂದ 10ರವರೆಗೆ ದೇವಸ್ಥಾನದಲ್ಲಿ ಶಾಂತಿ ಹೋಮ, ಪಂಚಗವ್ಯಂ ಬಳಸಿ ಶುದ್ಧೀಕರಣ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಬೆಳಗ್ಗೆ 6ರಿಂದ 10ರವರೆಗೆ ಬಂಗಾರು ಬಳಿ ಶಾಂತಿ ಹೋಮ, ಪಂಚಗವ್ಯ ಪೋಕ್ಷಣೆ ಕೂಡ ನಡೀತಾ ಇದೆ. ತಿರುಪತಿ ದೇವಸ್ಥಾನದ ಯಜ್ಞಶಾಲೆಯಲ್ಲಿ ಧಾರ್ಮಿಕ ಪ್ರಮುಖರ ತಂಡ ಹೋಮ ಹವನಾದಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದು ಟಿಟಿಡಿಗೆ ಸಂಬಂಧಿಸಿದಂತಹ ಪ್ರಮುಖರು ಪಾಲ್ಗೊಂಡಿದ್ದಾರೆ. ಅಲ್ಲದೆ ಭಕ್ತರು ಕೂಡ ಪಾಲ್ಗೊಂಡಿದ್ದಾರೆ. ಲಡ್ಡು ಪ್ರಸಾದದ ಪಾವಿತ್ರ್ಯ ಮತ್ತು ದೈವತ್ವವನ್ನ ಪುನಃಸ್ಥಾಪಿಸಲು ತಿರುಪತಿ ದೇವಾಲಯದಲ್ಲಿ ಶಾಂತಿ ಹೋಮವನ್ನ ಹಮ್ಮಿಕೊಂಡಿದ್ದೇವೆ ಎನ್ನುವುದು ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತದ ಮೂಲಗಳು ಕೂಡ ತಿಳಿಸಿರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.